ಥೈಲ್ಯಾಂಡ್ದಾಗ ಒಂದು ಹೋಟೆಲ್ದಾಗ ಕಾಂಪಿಟೇಷನ್ ಇಟ್ಟಿರ್ತಾರ್ರಿ. ಒಂದು ಏನಂದ್ರೆ ಕಾಂಪಿಟೇಷನ್ ಒಂದು ಹೊಂಡದಾಗ ಪೂರಾ ಮೊಸಳೆಗಳು ಇರ್ತಾವ್ರಿ. ಅದ್ರಾಗ ಬಿದ್ದ ಯಾರ ಬದುಕಿ ಆ ದಂಡಿಗೆ ಬರ್ತಾರಲ್ಲ ಅವ್ರಿಗೆ 5 ಕೋಟಿ ರೂಪಾಯಿ. ಅಕಸ್ಮಾತ್ ಅವ್ರು ಸತ್ರು ಅವ್ರ ಫ್ಯಾಮಿಲಿಗೆ 2 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿರ್ತಾರ್ರಿ ಅವ್ರು. ಇದು ಆಫರ್ ಕೇಳಿ ಅಲ್ಲಿದ್ದವ್ರೆಲ್ಲ ಗಾಬರಿ ಆಗ್ಬಿಡ್ತಾರ್ರಿ. ನೋನಿ ಹೆಂಗಪ್ಪ ನಾವು ಸತ್ರ ಏನ್ ಮಾಡುದ್ರಿ ಅಂತೇಳಿ ಯಾರು ಜಿಗ್ಯಾಕ ಹೋಗುದಿಲ್ರಿ. ಅದ್ರಾಗ ಒಬ್ಬ ಧೈರ್ಯ ಮಾಡಿ ಜಿಗಿತಾನ್ರಿ. ನಾವು ಜಿಗಿದ ಅವನು ಕರೆಂಟ್ ಸ್ಪೀಡ್ ಗತ್ಲೆ ಅವನು ಓಡ್ಕೋತ ಹೋಗಿ ಈಜ್ಕೋತ ಹೊಡ್ಕೋತ ಒದ್ದಾಡ್ಕೋತ ಆ ಕಡೆ ದಂಡಿಗೆ ಹೋಗಿ ಮುಟ್ತಾನ್ರಿ. ಎಲ್ಲಾರು ನಾವು ಚಪ್ಪಾಳೆ ಹೊಡಿಯೋದೇನು ಶಿಳೆ ಹೊಡಿಯೋದೇನು ಎಲ್ಲಾರು ಗಾಬರಿ ಆಗ್ಬಿಡ್ತಾರ. ನಾವು ಕೋಟ್ಯಾಧಿಪತಿ ಆದಪ್ಪ ಇವ ಅಂತೇಳಿ ಅವ ಬಿದ್ದು ನಾವು ಒದ್ದಾಡಿ ಕಿಶಂದ ಆ ಕಡೆ ದಾಟ್ ಬಂದ್ ಕಿಶಂದ ಎದ್ದು ಕಿಶಂದ ಸಾಯ್ಕೋತ ಹೇಗ್ ಹತ್ತಿರ್ತೈತ್ರಿ ಅವನಿಗೆ. ಅವಾಗ ಹೋದ್ರೆ ಹೇಳ್ತಾನ್ರಿ ನಾವು ಮೊದಲ್ ನನಗ ಮ್ಯಾಗಿಂದ ಯಾರು ದುಗ್ಸಾರ ಅದು ಹೇಳ್ರಲ್ಲ ನೋವನತ್ತ ನಾವು. ಅವಾಗ ಮಂದ್ಯಾಗಿಂದ ಒಬ್ಬ ಕೈ ಎತ್ತಾಳ್ರಿ. ಆಕಿ ಅವನಿಗೆ ಹೆಂಡತಿ ಇರ್ತಾಳ್ರಿ. ಆಕಿ ಹೆಂಡತಿ ಅವನಿಗೆ ದುಗ್ಸಿದ್ದಕ್ಕ ಅವ ಕೋಟ್ಯಾಧಿಪತಿ ಆದ್ರಿ. ಅವಾಗೆ ಅದು ಮಾತು ಹುಟ್ಟಿದ್ರಿ, ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಎ ವುಮೆನ್ ಅಂತ ಹೇಳಿ. ಪ್ರತಿಯೊಬ್ಬ ಸಕ್ಸಸ್ಫುಲ್ ಗಂಡಸಿನಿಯಿಂದ ಒಬ್ಬಾಕಿ ಹೆಣ್ಣು ಇರ್ತಾಳ್ರಿ. ಬೇಬಿ ನೆನ್ನೆ ಕಾಲ್ ಮಾಡಿದ್ನಲ್ಲ ಬೇಬಿ, ಯಾಕೆ ಬೇಬಿ ಬಿಸಿ ಅಂತ ಬಂತು? ನಮ್ಮಮ್ಮ ಜೊತೆ ಮಾತಾಡ್ತಿದ್ದೆ. ಶ್ರೀನಿವಾಸ ಗೋವಿಂದ. ಮತ್ತೆ ನೆನ್ನೆ ರಾತ್ರಿ ಆನ್ಲೈನ್ ಇದ್ದೆ, ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ಲಿಲ್ಲ. ನಾನ್ ನೆಟ್ ಆಫ್ ಮಾಡಿಲ್ಲ, ಹಂಗೆ ಮಲ್ಕೋಬಿಟ್ಟೆ. ಶ್ರೀ ವೆಂಕಟೇಶ ಗೋವಿಂದ. ಅಯ್ಯೋ ಹೋಗ್ಲಿ ಬಿಡು. ಅದ್ ಸರಿ, ಎಲ್ಲಿದ್ಯಾ ಇವಾಗ? ನಾನ್ ಯಾವಾಗೂ ನಿನ್ ಮನ್ಸೊಳಗಡೆನೆ ಇರ್ತೀನಿ. ಭಕ್ತ ವತ್ಸಲ ಗೋವಿಂದ, ಭಾಗ್ಯಶೀತಲ ಗೋವಿಂದ. ಮಾಮ್ ಒಂದೇ 1 ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗಡೆ ನನ್ ದುಡ್ಡು ವಾಪಸ್ ಬಂದ್ಬಿಡಬೇಕು, ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ, ನಮ್ಮ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್. ಅವ್ರ ಅಮ್ಮನ್ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ. ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರೆದಿರ್ಲಿಲ್ಲ. ಯಾಕೆ, ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವ್ನ ಕರೆದಿರ್ಲಿಲ್ಲ ಅಂತ. ಮತ್ತೆ ಅಣ್ಣಂಗೆ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು, ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ, ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮತ್ತೆ ಅಣ್ಣ ಉಪವಾಸ ಇರ್ಬಾರ್ದಂತ ಗೌರ್ಮೆಂಟ್ ಅವರೇ ಎದ್ರಕೊಂಡವ್ರಿಗೆ ಊಟ ಕಳಿಸ್ತಾರೆ BPL ಕಾರ್ಡ್ ರೇಷನ್ ಅಂಗಡಿಲಿ. ಒಂದೊಂದಲ್ಲ ರೆಕಾರ್ಡಿಂಗ್ ಏನ್ ಸಿಗ್ತದೋ ಗೊತ್ತು. ಲೇಡೀಸ್ ಅಂಡ್ ಲೇಡೀಸ್, ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ? ಯಾವತ್ತೋ ಪ್ರೋಗ್ರಾಮ್ ನೋಡೋದಲ್ಲ, ಇವತ್ತು ಗ್ಯಾರಂಟಿ ಟಿವಿನ 6 ರಿಂದ 7 ಗಂಟೆ ನೋಡಿ. ನೋಡಕ್ಕೂ ಮೀಟರ್ ಬೇಕು. ಮೀಟರ್ 100% ಗುರುಜಿ, 100% ಎಲ್ರಿಗೂ ಅರ್ಥ ಆಯ್ತಲ್ವಾ? ಯಾವ್ಯಾವತ್ತಿನ ಎಪಿಸೋಡ್ಗಳನ್ನ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಣ್ಣು ಬಾಯಿ ಮೂಗ್ನೆಲ್ಲ ಬಿಟ್ಕೊಂಡು ನೋಡ್ಕೊಂಡು ಕುತ್ಕೊಂಡ್ಬಿಡೋದಲ್ಲ. ಇವತ್ತಿನ ಎಪಿಸೋಡ್ 6 ಗಂಟೆಯಿಂದ 7 ಗಂಟೆವರೆಗೆ ಏನ್ ಟೆಲಿಕಾಸ್ಟ್ ಮಾಡ್ತಾರಲ್ಲ ಅದನ್ನ ನೋಡ್ಬೇಕು ನಾವು. ಯಾಕಂತಂದ್ರೆ ಓದ್ ಎಪಿಸೋಡ್ ಅಲ್ಲಿ ಅಂಡಲ್ಲಿ ಮಹಾಲಕ್ಷ್ಮಿ ವಾಸ ಮಾಡೋ ಸ್ಥಳ ಅಂತ ಅಂದ್ಬಿಟ್ಟು ಊರಿಗೆ ನನದಯ ಮಾಡ್ಬಿಟ್ಟು ಗುರುಜಿ ಎಲ್ಲರೂ ಅಂಡ್ ಅಗರಬತ್ತಿ ಹಚ್ಕೊಳ್ತಾರ ಮಾಡಿದಂತ ಯುಗ ಪುರುಷ 100% ಗುರುಜಿ. ಇವತ್ತಿನ ಎಪಿಸೋಡ್ ಅಲ್ಲಿ ಸಾಮಾನಲ್ಲಿ ಶಂಕುಸ್ಟೋನ್ ಬರ್ಸೋದು ಹೆಂಗೆ ಅಂತ ಅಂದ್ಬಿಟ್ಟು ಗುರುಜಿನೇ ಖುದ್ದಾಗಿ ಲೈವ್ ಅಲ್ಲಿ ಬಾಯಿಗೆ ಸಾಮಾನು ಶಂಕ ಹಿಡ್ಕೊಂಡು ಸಾಮಾನಲ್ಲಿ ಶಂಕುಸ್ಟೋನ್ ಬರೋದು ಹೆಂಗೆ ಅಂತ ಅಂದ್ಬಿಟ್ಟು ಡೆಮೋ ತೋರಿಸ್ತಾರೆ. ಆಮೇಲೆ ಸಾಮಾನ್ಗೆ ಗಂಟೆ ಕಟ್ಕೊಂಡು ಸಾಮಾನ್ಯ ಹೊಗೆ ಹಾಕತ್ತಾರೆ ಗುರುಜಿ 100%. ಇದನ್ನ ನೋಡಕ್ಕೆ ಮೀಟರ್ ಇದೆಯಾ ಮೀಟರ್ ಅಂತ ನಿಮ್ಮನ್ನ ಕೇಳ್ತಿದ್ದಾರೆ ಅಲ್ವಾ ಗುರುಜಿ? 100%. ಏನ್ ಅಕ್ಷರ ಇದ್ರೆ ಯಾಕೆ ಜೈಲ್ಗೆ ಹೋಗ್ತಾರೆ? ಯಾಕೆ ವಿ ಪಕ್ಕ ಇದ್ರೆ ತೊಂದ್ರೆ? ಬಿಜೆಪಿ ಪಕ್ಷದಲ್ಲಿದೆ, JDS ಅಲ್ಲಿದೆ. ರಾಜಾಜಿನಗರದಲ್ಲಿ ಬರುತ್ತೆ, RR ನಗರ ಅಂದ್ರೆ ರಾಜರಾಜೇಶ್ವರಿ ನಗರದಲ್ಲಿ ಡಬಲ್ ಬರುತ್ತೆ. ರಾಜ್ಕುಮಾರ್ ಹೆಸರಲ್ಲೂ ಕೂಡ ಜೆ ಬರ್ತೀವಿ. 100% ಗುರುಜಿ. ನೀವು ಅನ್ಬೇಡಿ ಗುರುಜಿ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ರಾಜರಾಜೇಶ್ವರಿ ನಗರ, ರಾಮಮೂರ್ತಿ ನಗರ, ವಿಜಯನಗರ, ಕಾಮಾಕ್ಷಿ ಪಾಳ್ಯ, ಬೇವಿಪುರಂ ಎಲ್ಲ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಗುರುಜಿ. ಯಾರೆಲ್ಲ ಕೈಲಿ ತಟ್ಟೆಯನ್ನ ಹೋಟ್ಲಲ್ಲಿ ಹೊರಗಡೆ ಫುಟ್ಪಾತ್ ಮೇಲೆ ಇಟ್ಕೊಂಡು ಕೈ ತಿಂತಿರೋ ಸಾಲ್ಗಾರ ಆಗ್ತೀರಾ, ಎಷ್ಟೇ ಮಾಡಿದ್ರು ನಿಮ್ ಸಾಲ ತೀರಲ್ಲ. 100% ಗುರುಜಿ, 100%. ಯಾರೆಲ್ಲ ಹಿಂಗ್ ಊಟ ಮಾಡ್ಬೇಕಾದ್ರೆ ಅನ್ನವನ್ನ ತಗೊಂಡು ಊಟ ಆದ್ಮೇಲೆ
ಈ ಥರ ಕೈ ಕೊಡಕ್ತಿರೋ ಅವ್ರ ಮನೇಲಿ ಏನೇ ಹೆಣ್ಮಕ್ಳು ಮದುವೆ ಮಾಡಿಕೊಟ್ರೆ ಆ ಮನೆ ಮೇಲೆ ಹೆಣ್ಮಕ್ಳು ಓದೋರ್ ಮೇಲೆ ಉದ್ಧಾರ ಆಗಲ್ಲ. ದಯವಿಟ್ಟು 100% ಬರ್ದಿಟ್ಕೋಬೇಡಿ. ನಮ್ಮ ಗುರುಜಿಗೆ ಏನ್ ತೆವಲು ಅಂತ ಅಂದ್ರೆ ಎಲ್ರಿಗಿಂತ ವಿಭಿನ್ನವಾಗಿ ವೆರೈಟಿ ಆಗಿರ್ಬೇಕು ಅನ್ನೋ ಒಂದು ತೆವಲು. ಯಾಕಂತ ಅಂದ್ರೆ ಎಲ್ಲರೂ ಜ್ಯೋತಿಷ ಹೇಳ್ತಾರೆ, ಅದೇ ತರ ನಾನು ಹೇಳ್ಬಿಟ್ರೆ ಏನ್ ಬೆಲೆ ಅಂತ ಅನ್ಬಿಟ್ಟು ನಮ್ಮ ದಿನನಿತ್ಯದಲ್ಲಿ ನಡೆಯುವಂತ ಚಿಕ್ಕ ಪುಟ್ಟ ಆಗುವುಗಳನ್ನ ದೊಡ್ಡದಾಗಿ ಹೈಲೈಟ್ ಮಾಡ್ಬಿಟ್ಟು ಅದೇ ಘನ ಘೋರ ಅಪರಾಧ ಅನ್ನೋ ತರ ಹೇಳ್ಬಿಟ್ಟು ನಮ್ಮ ಮನಃಶಾಂತಿಗಳನ್ನ ಕೆಡಿಸ್ಬಿಟ್ಟು ಮತ್ತೆ ಮನಃಶಾಂತಿ ಬೇಕು ಅಂತ ಅಂದ್ರೆ ನನ್ನ ಹತ್ರನೇ ಬನ್ನಿ ಅಂತ ತಿಕಾ ಸುಟ್ಬಿಟ್ಟು ಬರಲ್ಲ ಅಂತ ಕ್ಯಾಟಗರಿ ಅವರು ನಮ್ಮ ಗುರುಜಿ 100%. ಏನಂತಂದ್ರೆ ಕೈಯಲ್ಲಿ ಪ್ಲೇಟ್ ಇಟ್ಕೊಂಡು ಊಟ ಮಾಡಂಗಿಲ್ವಂತೆ, ಅಂಡಲಿ ಮಹಾಲಕ್ಷ್ಮಿ ಇರ್ತಾರಂತೆ, ವಿ ಪಕ್ಕ ಐ ಇರಬಾರ್ದಂತೆ, ಆರ್ ಪಕ್ಕ ಆರ್ ಬೇಕು ಬೇಕು ಕರ್ಸಿರೋರಿಗೆ TRP ಬೇಕು, ಹೋಗಿರೋ ನಿನಗೆ ಪಣಂ ಜೊತೆಗೆ ಸ್ವಲ್ಪ ಪಬ್ಲಿಸಿಟಿನೂ ಬೇಕು. ಹಾಗಂತ ಅನ್ಬಿಟ್ಟು 4 ಬಾರಿಸ್ಬೇಕು ನಿಮ್ಗೆಲ್ಲ 100%. ಎಲ್ಲ ಲೂಸ್ಗಳ ನೀವೆಲ್ಲವ ಲೂಸ್ ತರ ಮಾತಾಡ್ತೀರ. ನಿಮ್ಗೆಲ್ಲ 4 ಬಾರ್ಸೋರು ಯಾರು ಇಲ್ಲ ನಿಮ್ಗೆಲ್ಲ. ಹಾಗೂ ಈ ದಿನದ ನುಡಿ ಮುತ್ತು, ದುಡಿದ್ರೆ ದುಡ್ಡು ಬರುತ್ತೆ, ಖರ್ಚು ಮಾಡಿದ್ರೆ ದುಡ್ಡು ಹೋಗುತ್ತೆ, ಕೂಡಿಟ್ಕೊಂಡ್ರೆ ದುಡ್ಡು ಕಷ್ಟ ಕಾಲದಲ್ಲಿ ಉಪಯೋಗ ಬರುತ್ತೆ, ಅದೇ ದುಡ್ಡನ್ನ ಕಷ್ಟದಲ್ಲಿರೋ ಕೊಟ್ಬಿಟ್ಟು ಸಹಾಯ ಮಾಡಿದ್ರೆ ನಮ್ಮ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ. ಇಷ್ಟೇ ಗುಟ್ಟು 100%. ದುಡ್ಡು ಮಾಡೋ ವಿಷಯದಲ್ಲಿ ಇಲ್ಲೂ ಸಲ್ಲದನ್ನೆಲ್ಲ ಹೇಳ್ಕೊಂಡು ತಲೆ ಗುಳ ಬಿಡಕ್ ಬಂದ್ರೆ ಹಾಕಿ 2 ಮೆಟ್ನೇಟ್. ನನ್ ಬೇಬಿಗೆ 1 ವರ್ಷದ ರೀಚಾರ್ಜ್ ಮಾಡಿಸಿದೀನಿ. ಇನ್ಮೇಲಿಂದ ಯಾರೋ ತಡೆಯಕ್ಕಾಗಲ್ಲ ನಾನು ಅವಳು ಮಾತಾಡೋದನ್ನ. ನಾಳೆನಾ? ನಾಳೆ ಸಿಗೋಣ. ಈ ಮಿಂಡು ಹೊಡೆದೊಳಗೆ ಫೋನ್ ಮಾಡ್ತೋಳಿ. ಈಗ ನಾಳೆ ನಾನು ಫುಲ್ ಫ್ರೀ ಇದ್ದೀನಿ, ಇಬ್ರು ಸಿಗೋಣ. ಮಸ್ತು ತಲೆಗೆಟ್ಟಿದೆ ಅವಳಿಗೆ. ಇಟ್ಸತಿ ಫೋನ್ ಮಾಡ್ತಾವಳೆ. ಜೀವನ್ ಫೋನ್ ಮಾಡ್ತಾವನಿ. ಅಪ್ಪ ಅಲೋ ಮಚ್ಚ, ನೋಡೆ ಎಲ್ಲಿದ್ಯಾ? ನನ್ ಮಾತು ಕೇಳು. ಬೋಳಿ ಮಗನೆ, ಫಸ್ಟ್ ನೀ ನನ್ ಮಾತು ಕೇಳು. 1 ತಿಂಗಳಿಂದ ಒಂದು ಹುಡುಗಿ ಜೊತೆ ಮಾತಾಡಿದ್ದೆ ಗೊತ್ತಾ, ಫೇಸ್ಬುಕ್ ಅಲ್ಲಿ, ಸ್ನೇಹ ಅಂತ. ಹೌದು, ನಾಳೆ ಮೀಟ್ ಮಾಡಕ್ ಕರೆದಿದ್ದಾಳೆ ಮಚ್ಚ. ನಾಳೆ ಇಷ್ಟು ವರ್ಷ ಆದ್ರೂ ಒಂದಿನ ಕೂಡ ನನ್ನ ಹೆಂಡತಿ ನನಗೆ ಇಷ್ಟು ಪ್ರೀತಿ ತೋರಿಸಿಲ್ಲ ಮಚ್ಚ. ಇವಳು 1 ತಿಂಗಳಲ್ಲಿ ಅಷ್ಟು ಪ್ರೀತಿ ಕೊಟ್ಬಿಟ್ಟಿದ್ದಾಳೆ. ಕಿರಣ್, ನನ್ ಮಾತು ಕೇಳೋ. ನೋಡೆ, ನಾನೊಂದು ಯೋಚನೆ ಮಾಡಿದ್ದೀನಿ. ನನ್ನ ಹೆಂಡತಿ ಡಿವೋರ್ಸ್ ಕೊಟ್ಬಿಟ್ಟು ಸ್ನೇಹ ಜೊತೆ ಮದುವೆ ಆಗಲ್ಲ. ಮಿಂಡ್ರಿ ಅದೇ ಫೋನ್ ಕೆತ್ತಿಲ್ಲ. ಅದೇ ಲೈನ್ ಅಲ್ಲಿ ಇದಾರೆ ನೋಡು. ಮನೆಗೆ ಬಾ, ನೀನು ಐತೆ ಬೀಜಕ್ಕೆ ತಾಮ್ಲೇಟ್ ಮಾಡ್ತೀನಿ. ಮಚ್ಚ, ಇನ್ನೊಂದು ಹೇಳ್ಬೇಕಾಗಿತ್ತು. ನೀನು ಸ್ನೇಹ ಜೊತೆ ಮಾತಾಡ್ತಿದ್ದಲ್ಲ, ಆ ಮಿಡಗುಳ್ದೋಳು ನಾನೇ. ಕ್ಷಮಿಸ್ಬಿಡು ಮಚ್ಚ. ನಾಳೆ ಸಿಕ್ಕಿ ಎಲ್ಲ ನಿಜ ಹೇಳೋಣ ಅಂತ ನಿನ್ನ ಮೀಟ್ ಮಾಡಕ್ ಕರೆದೆ. ಹುಷಾರ, ಮನೆಗೆ ಹೋಗು ಮಚ್ಚ. ಬಾಯ್. ನೋಡೋ, ನಾವು ಹಳ್ಳಿಯವರು, ಇವಾಗ ಸಿಟಿಯಲ್ಲಿ ಇದ್ದೇವೆ. ಇದು ಸ್ಟ್ಯಾಂಡರ್ಡ್ ಕೆಫೆ. ಒಳಗಡೆ ಹೋಗಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಹಳ್ಳಿಯವರ ಬುದ್ಧಿ ತೋರಿಸದೆ ಮುಖಕ್ಕೆ ಬಡಿತೇನೆ. ಬಾ. ಸರಿ, ಕೂತ್ಕೊಳ್ಳು. ಸ್ಪೂನಲ್ಲಿ ತಿನ್ನು ಮಾರೆ. ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡು. ಕೈಯೆಲ್ಲ ಗಲೀಜಾಯ್ತು, ಹೋಗು ವಾಶ್ ಮಾಡಿ ಬಾ. ನನ್ ಮೇಲೆ ಆಣೆ ಇಟ್ಬಿಟ್ಟು ನೀನ್ ಕುಡ್ದಿದ್ಯಾ ಅಲ್ವಾ? ಏನ್ ಮಾಡೋದು, ನೀನ್ ಜಗಳ ಮಾಡ್ದೆ. ಅಲ್ಲ, ನಾನ್ ಜಗಳ ಮಾಡಿದ ತಕ್ಷಣ ನನ್ ಮೇಲೆ ಆಣೆ ಇಟ್ಟಿದ್ರು ನೀನ್ ಕುಡಿದು ಬಿಡ್ತೀಯಾ? ನೀನು ಪ್ರಾಮಿಸ್ ಮಾಡಿದ್ದೆ ನನ್ ಜೊತೆ ಜಗಳ ಮಾಡಲ್ಲ ಅಂತ. ನಾನೇನಾದ್ರೂ ಮಾಡ್ತೀನಿ ಅದ್ ನನ್ನ ಇಷ್ಟ. ನೀನ್ ನನ್ ಜೊತೆ ಜಗಳ ಆಡ್ಬಾರ್ದು. ನಾನ್ ಜಗಳ ಆಡಿದ್ರು ನೀನ್ ನನ್ನ ಹತ್ರ ಬಂದ್ಬಿಟ್ಟು ಸಾರಿ ಕೇಳಬೇಕು, ಅರ್ಥ ಆಯ್ತಾ? ನಾನ್ ಜಗಳ ಆಡ್ತಿಲ್ಲ, ನಾನ್ ಮಾತಾಡ್ತಿಲ್ಲ ಅಂದ ತಕ್ಷಣ ನೀನ್ ಅವ್ರು ಇಡ್ಕೋ ಆಯ್ತು, ಹೋಗಲ್ಲ ಇನ್ಮೇಲೆ ಹೋಗಲ್ಲ. ಅಯ್ಯೋ ಉಚ್ಚ ಮುಂಡೆ ಸವಾಸ ಆಯ್ತು. ಇಡ್ಕೋ ಆಯ್ತು, ಹೋಗಲ್ಲ ಇನ್ಮೇಲೆ ಹೋಗಲ್ಲ. ಆಯ್ತು, ನನ್ ಫ್ರೆಂಡ್ಸ್ ಜೊತೆ ಎಣ್ಣೆ ಹೊಡೆಯಕ್ ಹೋಗಲ್ಲ. ಎಣ್ಣೆ ಹೊಡೆಯಕ್ ಫ್ರೆಂಡ್ಸ್ ಜೊತೆ ಹೇಳ್ತೀನಿ, ಆಯ್ತಾ? ನಾನು ಹೋಗಲ್ಲ, ಯಾರ ಜೊತೆ ಹೋಗಲ್ಲ. ಇಡ್ಕೋ ನಾನ್ ತಪ್ಪಾಡಿದ್ರು ನೀನೇ ಬಂದ್ ಸಾರಿ ಕೇಳ್ಬೇಕು. ಸರಿ, ಆಯ್ತು ಇಡ್ಕೋ. ಹಿಂಗೆ ಅವನವ್ರು ಬ್ಲಾಕ್ ಮೇಲ್ ಮಾಡ್ತಾನ? ನಾನ್ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ, ನೀನೇನು ಮಾಡ್ತಾ ಇಲ್ಲ. ಅಲ್ಲಿ ಈಗ ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸಲಿ ಹೇಳ್ತೀರಾ ಪ್ಲೀಸ್? ನನಗೋಸ್ಕರ ಪ್ಲೀಸ್. ಸರ್, ನೀವು ಬುದ್ಧಿಲಿ ಜಾಣ, ಶಕ್ತಿಲಿ ರಣಧೀರ, ಧೈರ್ಯದಲ್ಲಿ ಅಂಜದ ಗಂಡು, ನೀವು ಸುಂದರ ಕಲಾವಿದ, ಮಹಾನ್ ರಸಿಕ, ನೀವು ಚಲಬಿಡದ ಹಠವಾದಿ. ಆದ್ರೂ ನೀವು ಯಾಕೆ ಸರ್ ಏಕಾಂಗಿ? ಬಾಲು, ನನ್ ಕೈಗೆ ಸಿಕ್ಕೋ ಮಾಡ್ತೀನಿ. ಇದನ್ನ ನೀವ್ ಹೇಳಿರ್ಲಿಲ್ವಲ್ಲ? ನಾನ್ ಬಿಡಲ್ಲ. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಎಂಗೇಜ್ಮೆಂಟ್ ಆಗುದೇ ತಡ. ಇಷ್ಟಿಷ್ಟಾಗಲ್ಲ ಮೊಬೈಲ್ ತಗೊಂಡು ಮರದ ಮೇಲೆ ಮನೆ ಮೇಲೆ ಕೂತ್ಕೊಂಡು ಮಾತಾಡ್ತವೆ. ನೀ ಕೆಳಗೆ ಕೂತ್ಕೊಂಡು ಒಂದು ಮಾತಾಡಲ್ವಲ್ಲ, ಒಂದೇ ಒಂದು ಮಾತಾಡು ನನ್ನ ಬಂಗಾರ ಅಂದ. ಅವಳು ಓಹೋ ಅಂದ್ರೆ
ನನ್ನ ಜೊತೆಲಿ ಮಾತಾಡ್ದೆ ಇನ್ಯಾರ ಜೊತೆಲಿ ಮಾತಾಡ್ತಿ? ಒಂದು ನಿನ್ನ ಸುಮಧುರವಾದ ನುಡಿ ಕೇಳಬೇಕೆಂದು ಮನಸ್ಸು ಕಾತರಿಸುತ್ತಿದೆ. ಒಂದೇ ಒಂದು ಮಾತಾಡು ಸಿಂಗಾರ ಅಂದ. ಓಹೋ, ನಿಂಗೆ ಮಾತಾಡೋಕೆ ನಾಚಿಕೆ ಅಂತ ಕಾಣ್ತದೆ. ಬೇಡ ಬಿಡು, ಪರವಾಗಿಲ್ಲ, ಒಂದು ಚಿತ್ರಗೀತೆ ಆಡು ಅಂದ. ಅವಳು ಆಡಂಗಿಲ್ಲ, ಅವ್ನು ಬಿಡೋಂಗಿಲ್ಲ. ನೋಡೋ, 8 ದಿವಸದಿಂದ ನೀ ಮಾತಾಡಿಲ್ಲ, ಈಗ ಈ ಚಿತ್ರಗೀತೆ ನೀ ಆಡಲಿಲ್ಲ, ಬಸ್ ಹತ್ತಿಸ್ತೀನಿ, ನೀ ಊರಿಗೆ ಹೋಗು, ನಿನಗೂ ನನಗೂ ಸಂಬಂಧ ಇಲ್ಲ ಅಂತ. ಹೆಣ್ಮಗಳು ಭಯ, ನಮ್ಮಪ್ಪ ಕಷ್ಟಪಟ್ಟು ಮದುವೆ ಮಾಡೋನೆ, ಹೆಂಗೋ ಸುಮಾರಾಗಿ ಆಡ್ಬಿಡುವ ಅಂತ ಅವಳು ಶುರು ಮಾಡೇ ಬಿಟ್ಲು. ಈ ಇವತ್ತಿನ ದಿವಸದಲ್ಲಿ ಹಾರ್ಟಿಗೆ ಬೆಲೆ ಇಲ್ಲ, ಬರೀ ಅಟ್ರಾಕ್ಷನ್ಗೆ ಬೆಲೆ. ಹೌದಕ್ಕ, ನೀನ್ ಹೇಳ್ದಂಗೆ ಇವತ್ತಿನ ದಿವಸದಲ್ಲಿ ಹಾರ್ಟ್ಗೆ ಬೆಲೆನೇ ಇಲ್ಲ, ಬರೀ ಅಟ್ರಾಕ್ಷನ್ಗೆ ಬೆಲೆ. ಅಟ್ರಾಕ್ಷನ್, ಹಟ್ರು, ಹಟ್ರು ಪ್ಲಸ್ ಆಕ್ಷನ್, ಅಟ್ರಾಕ್ಷನ್ ಸವರ್ಣ ದೀರ್ಘ ಸಂಧಿ. ಲೇಡೀಸ್ ಅಂಡ್ ಲೇಡೀಸ್, ಒಬ್ಬೊಬ್ರೆ ಬರ್ತೀರಾ? ನನಗ್ ಭಯ ಆಗ್ತಿದೆ. ಏನಜ್ಜಿ ಭಯ ಆಗಾಕ ಕುಂತೈತಿ? ಹಂಗಂದ್ರ ಗುಂಪಿನ ಜೊತೆ ಸೇರಿ ಒಟ್ಟಿಗೆ ಬರ್ರಿ ನೀವು. ಯಾಕಿರ ಅಂತೀವಿ ಅನಿತಕ್ಕ? ಸುಮ್ನೆ ಕಿರ್ಚ್ಕೋಬೇಡ್ವೆ, ನಾನು ಅನಿತಾ ಅಲ್ಲ. ಗೊತ್ತಾತ್ ಬಿಡಕ್ಕ, ನಿನ್ನ ಹೆಸರು ಅನಿತಾ ಅಲ್ಲ ವನಿತಾ ಅಂತ ಹೇಳಿ. ಮಹಾಲಕ್ಷ್ಮಿ. ಓ ಮಹಾಲಕ್ಷ್ಮಿ, ನೀ ಯಾರು ಬೇಕ? ಸಂತಾನ ಲಕ್ಷ್ಮಿ ಏನ? ಏನ್ ಲೇದು ನಾಗವಲ್ಲಿ ಅಕ್ಕ? ಏ ಮಂತ್ರವಾದಿ ಕಾಪಾಡೋ ಮರ್ಯ, ಗಿಡಮೂಳಿ ಮೈಯಾಗ ನಾಗವಲ್ಲಿ ಬಂದಾಳ. ಏ ಎಬ್ಲೆ, ದೆವ್ವ ಬಿಡ್ಸೋನು ಏನ್ ದೆವ್ವ ಹಿಡ್ಸೋನು? ನೀನ್ ತಗೋ, ನಿನ್ ಹಿಂದ ಇನ್ನೊಂದ್ ದೆವ್ವ ಬಂತ ನೋಡಲ್ಲ. ಏ ನೀಲಾಂಬರಿ, ನಮ್ ಕಡೆನೂ ಅದಾನ ಪಿತಾಂಬರಿ. ಬಾಯ್ ನೋಡು ಮಾರ್ಯ, ಅದ ನಮ್ ಹಳೆ ಬಸ್ ಸ್ಟ್ಯಾಂಡ್ ಬಾತ್ರೂಮ್ ಏನ್ ಬಚ್ಚಲಾಗೈತಿ. ಇಂತ ರೀಲ್ಸ್ ನೋಡ್ಲಾರ್ದಕ್ಕೆ ನಮ್ಮ ಅಣ್ಣ ವೈನಿ ಬಸ್ ಹತ್ತಿ ಊರಿಗೆ ಹೊಂಟಾರ. ನೀನು ಹೋದ ಮೇಲೆ ಭೂಮಿ ಎಲ್ಲ ಬರಡಾಗಿದೆ. ಅಣ್ಣ ವೈನಿ ಹುಷಾರಂಗ್ ಹೋಗ್ಬರ್ರಿ ಬಿಜಾಪುರಿಗೆ. ಮಾಮ ನೀ ಹೋಗಂಗಿಲ್ಲ? ಲೇ ಹಣಗ, ಹಗಲು ಬಾರಲೇ ನನ್ನ ಮನೆ ಮುರಿ. ಎಂತ ಮಾರ್ರೆ ನಿಮ್ಮದು? ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ನಿಮ್ದು. ಎಂತ 1 ರೂಪಾಯಿ ಕೊಡಲ್ಲ? ಹೋಗ್ ಅಣ್ಣ, ನಂಗೆ 1 ರೂಪಾಯಿ ಬೇಡಣ್ಣ, ನಾನು ಭಿಕ್ಷೆ ಬೇಲಿಕ್ಕೆ ಬಂದದಲ್ಲ. ನಂಗೆ ಒಂದು ಎಮರ್ಜೆನ್ಸಿ ಕಾಲ್ ಮಾಡ್ಲಿಕ್ಕಿತ್ತು. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಒಮ್ಮೆ ನಿಮ್ಮ ಮೊಬೈಲ್ ಕೊಡಿ ಅಣ್ಣ. ಏನು, ನಿನ್ನ ಹತ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆಯಾ? ನಿನ್ನ ಹತ್ರ ಮೊಬೈಲ್ ಇಲ್ಲ, ಏನೂ ಇಲ್ಲ. ಕಾಲ್ ಮಾಡ್ಲಿಕ್ಕೆ ಮೊಬೈಲ್ ಒಮ್ಮೆ ಕೊಡ ಅಂತ ಹೇಳಿ, ನಾ ಕೊಡ್ತೇನೆ. ಸುಳ್ಳು ಬೇಡ. ಆಂಡ್ರಾಯ್ಡ್ ಐಫೋನ್ ಇಲ್ವೋ ನಿನ್ನ ಹತ್ರ? ಎಂತ ಐಫೋನ್? ಐಫೋನ್ ಹೆಂಗೆ ಉಂಟಂತ ನೀನು ನೋಡಿದ್ಯಾ? ಐಫೋನ್ 16 Pro Max. ಎಂತ ಮರೆ, ನಿನ್ನ ಹತ್ರ ಐಫೋನ್ 16 Pro Max? ಅಲ್ಲ ಮರೆ, ಒಂದು ದಿವಸಕ್ಕೆ ಎಷ್ಟು ಕಲೆಕ್ಷನ್ ಮಾಡ್ತಿ? ಈಗ ಮಳೆಗಾಲ ಅಲ್ಲ, ಸ್ವಲ್ಪ ಕಮ್ಮಿ, ಒಂದು 5-6 ಸಾವಿರ ಆಗ್ತದೆ. ತಿಂಗಳಿಗೆ 1-1.5 ಲಕ್ಷ ಅಷ್ಟೇ. ಈಚೆ ಬಾ, ನಾ ಮನೆಗೆ ಹೋಗು, ನಾನು ಈ ಮನೆಗೆ ಹೋಗ್ತೀನಿ. ಓಕೆ, ನಾನು ಎಲ್ಲಿ ಕೊಟ್ಟಾಗೆ ಎಲ್ಲಿ ಬೇಕಂತ. ಓಕೆ. Run. ಅಮ್ಮ, ನನಗೇನೋ ಒಂದು ಕೇಳಲಾ? ಕೇಳು. ನಿಜ ಹೇಳ್ಬೇಕು, ನಿಂಗೆ ನಾನಂದ್ರೆ ಇಷ್ಟನಾ ಪಾಪು ಅಂದ್ರೆ ಇಷ್ಟನಾ? ಇದೇನ್ ಕೇಳೋ ಪ್ರಶ್ನೆನೋ? ಆಬ್ವಿಯಸ್ಲಿ ಪಾಪು ಅಂದ್ರೇನೆ ಇಷ್ಟ. ಸುಳ್ಳು, ನಿಂಗೆ ನಾನಂದ್ರೆ ಇಷ್ಟ. ಅದೇ ಹೇಳ್ತೀಯಾ? ಪ್ರೂವ್ ಮಾಡ್ಲಾ? ಮಾಡು. ನೀನು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಪಾಪನ ಪಕ್ಕದ ಮನೆ ಹುಡುಗಿ ಜೊತೆ ಬಿಟ್ಟು ಹೋಗ್ತೀಯಾ? ಬಿಟ್ಟು ಹೋಗ್ತೀನಿ. ಆದ್ರೆ ನೀನು ಹೊರಗಡೆ ಹೋಗ್ಬೇಕಾದ್ರೆ ನನ್ನನ್ನು ಬಿಟ್ಟು ಹೋಗ್ತೀಯ ಅವಳ ಜೊತೆ? ನಾನು ಹೇಳಲಿಲ್ವಾ ನಿಂಗೆ ನಾನಂದ್ರೆ ಇಷ್ಟ? ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ.
ನಾ ಸುಮ್ಮ ಶಾಣೆ ಇದ್ದಾಗಿ ಲಣಗದಿತ್ತು, ಅವಾಗ ನನ್ನ ಲೈಫ್ ಚಂದ ಇರ್ತಿತ್ತು. ಶಾಣೆ ಇದ್ದಕ್ಕೆ ನಿನಗ್ಯಾಕ್ ಮದ್ವೆ ಆತಿ? ಇದೇ ಪ್ರೂವ್ ಮಾಡೋದಿತ್ತು ನೋಡ್ ನನಗೆ. ಹಲೋ ಐ ಹ್ಯಾವ್ ಎ ಗರ್ಲ್ ಫ್ರೆಂಡ್. ಹೆಲೋ, ಯಾರು? ನಿನ್ ಗರ್ಲ್ ಫ್ರೆಂಡ್ ನನ್ ಬಾಯ್ ಫ್ರೆಂಡ್ ಜೊತೆ ಓಡಾಡೋದಕ್ಕೆ ನಾನು ಮಾತಾಡಕ್ ಬಂದಿದ್ದು. ಯಾರು? ನನ್ ಗರ್ಲ್ ಫ್ರೆಂಡ್. ಹಾ, ನಿನ್ ಗರ್ಲ್ ಫ್ರೆಂಡ್. ನನ್ ಗರ್ಲ್ ಫ್ರೆಂಡ್ ಬಿಡ್ತೀರಾ ನೀವು? ಏನ್ ಆತರ ಅಲ್ಲ, ಆತರ ಆಗಿರೋದಕ್ಕೆ ನಾನ್ ಮಾತಾಡಕ್ ಬಂದಿದ್ದು. ನೀವ್ ಇಟ್ಕೊಳ್ಳಿ ನಿಮ್ ಗರ್ಲ್ ಫ್ರೆಂಡ್ ಜೊತೆಗೆ. ಏನಕ್ ಬಿಡ್ತೀರಾ ಫ್ರೀ ಆಗಿ ನೀವು? ನನ್ ಬಾಯ್ ಫ್ರೆಂಡ್ ಜೊತೆ ಓಡಾಡ್ತಿದ್ರೆ ಗೊತ್ತಾ? ನನ್ ಗರ್ಲ್ ಫ್ರೆಂಡ್ ಬಂಗಾರ ಆತರದಲ್ಲ. ನನ್ ಬಾಯ್ ಫ್ರೆಂಡ್ ಕಾಗೆ ಬಂಗಾರ, ನನ್ ಬಾಯ್ ಫ್ರೆಂಡ್ ಬಂಗಾರನೇ. ಕರ್ಕೊಂಡ್ರಿ ಇನ್ನೊಂದ್ಸಲ ನೀವು. ನಾವಿಬ್ರು ಪ್ಯಾಚಪ್ ಆಗೋದು. ए भैया 10 रुपए. ಯಾಕೋ ಏನಾಗ್ಯದ? ಎಲ್ಲಾನು ಮೋಸದು. ಯಾಕೆ ಬಾತ್ರೂಮ್ ದಾಗ ನೀರ್ ಇದ್ದಿತ್ತಿಲ್ಲ ಏನು? ಇದ್ದು ಮತ್ ಏನಾಗ್ಯದ? 10 ರೂಪಾಯಿ ಕೊಟ್ಟು ಸ್ಯಾಂಡಲ್ಸ್ ಕೊಯ್ನ್ ಬರೀ ಊಸ್ ಬಂದು. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ಯಾರು ಏನೇ ಹೇಳಿ, ನೀನ್ ನನ್ ಮಗನೇ. ಆದ್ರೆ ನಾನ್ ಬಾಬು ಅಂತೀನಿ. ನೀನ್ ಯಾಕೆ ಬಾಬು ಅಂತ ಗೊತ್ತಾ? ಯಾಕಂದ್ರೆ ನೀನು ಪೋಲಿ ಮಗ. ಇದಕ್ಕೆ ಹೋಗ್ತಿದ್ದೇನೆ 8 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಐತಿ ಅಂತ ಕಿವೆ ಕೇಳಿ ವೈರ್ ಹಾಕೊಂಡು ನನ್ಗೆಲ್ಲ ಹೇಳೋರು ಬಸ್ನ ನಿಮ್ಮಲ್ಲಿ ಯಾರ ಜೊತೆ ಅಲ್ಲೇ ಹೊಡಿತಾಳಂತ. ನಾನು ಅವ್ರನ್ನ ಬೈದ್ ಕಳ್ಸಿದ್ನಿ ನಮ್ಮ ಹುಡುಗಿ ಅಂತಾಳಲ್ಲ ಅಂತ. ಆ ಕಪಲಕ್ ನನ್ ಮಗ ಫೋನ್ ಕೊಡ್ಲಿ ಹೇಳ್ತೀನಿ, ಮಾಪಿ ಮಾತಾಡು. ಒಬ್ಬ ಇಲ್ಲಿ ನೋಡಿ ನೀನ್ ಕಡ್ಲೆ ಸಕ್ಕರೆ ಕೊಟ್ಟಿಕ್ಕಿದ್ದೇನೆ ಅವನಿಗೆ ಅಪ್ಪಿ ಅಂತ ಮಾಡ್ಬೇಕು ನನ್ನ ಮಗ. ನಿನ್ನ ಇವೆಲ್ಲ ಬೇಡ, ಸಾಯಂಕಾಲದೊಳಗೆ ಬರಂಗಿದ್ರೆ ಎಲ್ಲ ಬಿಸಾಕ್ ಬಾ. ಈಗ ಎಲ್ಲೇ ಹೇಳಿ ನಾವೇ ಬರ್ತೀವಿ. ಇಲ್ಲ ಒಳ್ಳೆ ಮತ್ಲು ಕೇಳಿ ನೀನ್ ಹೇಳಲ್ಲ, ನಿಮ್ಗೆ ಜೆಟ್ ಮಾಡಿ ಕಳ್ಸಿದ್ನಲ್ಲ ಆ ಲಂಗಡ ನನ್ ಮಗ ಅವನ್ ತಕ ಹೋಗ್ತೀನಿ ತಡಿ. ಆಲೆ ಫೋನ್ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ ಆಂಟಿ ಅಂತ ಬೊಗಳ್ತಾನೆ. ಮಮ್ಮಿ ಅವಣ್ಣು ನೀನು ಅನ್ಬೇಡ ಪಾಪ, ಪಾಪ ಒಳ್ಳೇನು ಇರೋದೊಂದು ಪಟ್ಲಿ ಮಾರಿ ದುಡ್ಡು ಕೊಟ್ಟೈತ ಅವಣ್ಣೆ. ನಾನ್ ನಿಮ್ ಮನ್ಯಾಗ ನೀವ್ ಒಪ್ಪಿಸ್ತು, ನಮ್ ಮನ್ಯಾಗ ನಾ ಒಪ್ಪಿಸ್ತೀನಿ, ಇಬ್ರು ಮದ್ವೆ ಆಗೋಣ ಅಂತಂದೆ. ಹ್ಞೂ ಅಂತಂದ್ಲು. ಅವ್ರ ಮನ್ಯಾಗ ಹೋಗಿ ಒಪ್ಸಾಳ, ನಾನು ನಮ್ ಮನ್ಯಾಗ ಒಪ್ಸಿನಿ. ಇಬ್ರು ಇನ್ನೇನು ಮದ್ವೆ ಆಗಿ ಎಲ್ಲಾರು ಮಂದಿ ಕುಡೇವಿ. ಇನ್ನೇನು ತಾಯಿ ಕಟ್ಬೇಕಂತೀನಿ, ಹೊರಗನೆ ಹಚ್ಚರ ಆಗ್ಬಿಡ್ತು. ನೋಡ್ರಿ ಕನಸು ಬಿದ್ದೈತಿ. ಕುಡ್ಕೊ ಬಂದಿದ್ಯಾನ? ಅಮ್ಮವು ನಾನು ಯಾಕೆ ಕೊಡಿಲಿ, ನೆಮ್ಮದಿಯಾಗಿ ಮಲ್ಕೊಳಕ್ಕೂ ಬಿಡಲ್ವಾ? ಗಮ್ಮಂತೈತೆ, ಬಾಕ್ಲಾಕೊಂಡ್ ಮನ್ಕೊಳಪ್ಪ. ಹುಡುಕರ ಕಷ್ಟಗಳು 111. ಏನ್ ಲೇಪ ಎಷ್ಟು ದುಡಿದ್ರು ಕೈಗೆ ರೊಕ್ಕನ ಹತ್ವಲ್ಲವು. ಅವನವ್ನು ಏನ್ ಮಾಡ್ಬೇಕನ್ ಲೆಕ್ಕನ ಇರ್ಬೋದು ಲೇಪ. ಎಲ್ಲೆಲ್ಲ ಒಂದ್ 10 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಲಿ. ಲೋನ್ ಮಾಡಿಸಿ ಹೊಳೆ ಕಟ್ಲಿಲ್ಲ ಅಂದ್ರ ಬಗ್ಗಿ ಸಾರ್ತಾರ ಹರಿಸ್ಗೆ. ಮಗ ಫುಲ್ ಟೈಟು, ಎದ್ದೇಳಕ್ಕೆ ಆಗ್ತಿಲ್ಲ ಕಣೋ. ನಂಗೂ ಅಷ್ಟೇ ಮಗ, ಬ್ಯಾಲೆನ್ಸೇ ಸಿಗ್ತಿಲ್ಲ. ಹೆಂಗೋ ಮನೆಗೆ ಹೋಗೋದು? ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನ್ ಬೇಬಿ ಬರಕ್ ಹೇಳಿದ್ದಿ? ಬೇಬಿ ನಂಗೆ ಸಲ ಬರ್ತಡೆ ಕಾಯ್ತು ಕೊಡಿಸ್. तो गेम बजाना पड़ेगा. समझ रहे हो? समझ रहे हो? समझ रहे हो ना? ये भगवान क्या जुलुम है? ನಾಳೆ ತಿಂಡಿಗೆ ಇಡ್ಲಿ ಮಾಡ್ಲಾ ದೋಸೆ ಮಾಡ್ಲಾ? ದೋಸೆನೆ ಮಾಡು, ಪರವಾಗಿಲ್ಲ. ಇಡ್ಲಿನೇ ಇಷ್ಟ ಇತ್ತಲ್ವಾ? ಮದ್ವೆ ಆದಾಗಿಂದ ಇಡ್ಲಿ ತಿನ್ಬೇಕು ಅಂತ ಯಾಕೋ ಅನಿಸ್ತಾನೆ ಇಲ್ಲ. ನೀನು ಮದ್ವೆ ಆದ್ಮೇಲಿಂದ ಇಡ್ಲಿ ಇಷ್ಟ ಆಗ್ತಿಲ್ವಾ? ಸರಿ ಆಯ್ತು. ಇಡ್ಲಿ ಪಾತ್ರೆಗಿಂತ ಇವನ್ ತೊಳೆದ ಇಷ್ಟ ವಾಸಿ. ಯಾವ ನನ್ ಮಗ ಅಷ್ಟೊಂದೆಲ್ಲ ಪಾತ್ರೆ ತೊಳಿತಾನ ಅಲ್ವಾ?